ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಕೇಳಿ ಬರ್ತಾ ಇರೋ ಏಕೈಕ ಹೆಸರು ಡಿ ಕೆ. ಹೌದು ಸ್ನೇಹಿತರೆ, ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲಿ ಹುಟ್ಟಿ ತನ್ನ ಅಪ್ರತಿಮ ಸಂಘಟನಾ ಚತುರತೆಯಿಂದ ಇಡೀ ಕರ್ನಾಟಕದ ರಾಜಕೀಯ ದಿಕ್ಕನ್ನೇ ಬದಲಿಸಿದ ಶಕ್ತಿ ಡಿ ಕೆ. ಕನಕಪುರದ ಮಣ್ಣಿನ ಮಗನಿಂದ ರಾಜ್ಯದ ಪ್ರಭಾವಿ ನಾಯಕನಾಗಿ ಬೆಳೆದ ಅವರ ಈ ಪಯಣ ನಿಜಕ್ಕೂ ರೋಚಕ. ಶೂನ್ಯದಿಂದ ಆರಂಭವಾದ ಅವರ ರಾಜಕೀಯ ಜೀವನ ಇಂದು ರಾಜ್ಯದ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಿಸಿದೆ. ಪಕ್ಷ ಸಂಘಟನೆ ಎಂದರೆ ಡಿ.ಕೆ. ಶಿವಕುಮಾರ್ ಎಂಬ ಅಲಿಖಿತ ನಿಯಮವನ್ನೇ ಅವರು ಸೃಷ್ಟಿಸಿದ್ದಾರೆ. ಕಷ್ಟ ಕಾಲದಲ್ಲಿ ಪಕ್ಷವನ್ನು ಹೆಗಲ ಮೇಲೆ ಹೊತ್ತು ನಿಂತು ಎಂತಹ ಕ್ಲಿಷ್ಟಕರ ರಾಜಕೀಯ ಸವಾಲುಗಳನ್ನು ಲೀಲಾಜಾಲವಾಗಿ ಎದುರಿಸಿದ ಚಾಣಾಕ್ಷ ನಾಯಕ ಇವರು. ಅಧಿಕಾರ ಬರುವ ಮುನ್ನವೇ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತ ಅವರ ಗುಣವೇ ಇವತ್ತು ಅವರನ್ನು ರಾಜಕೀಯದ ಕಿಂಗ್ ಎಂದು ಕರೆಯುವಂತೆ ಮಾಡಿದೆ. ಅವರ ಈ ಯಶಸ್ಸಿನ ಹಿಂದಿರುವ ಗುಟ್ಟು ಅವರು ದೇವರ ಮೇಲೆ ಇಟ್ಟಿರುವ ಅಚಲ ನಂಬಿಕೆ, ದೈವಿಕ ಸಂಕಲ್ಪ ಮತ್ತು ಅದಮ್ಯ ಆತ್ಮವಿಶ್ವಾಸ ಇವರ ವ್ಯಕ್ತಿತ್ವದ ಎರಡು ಕಣ್ಣುಗಳು. ರಾಜ್ಯದ ಅಭಿವೃದ್ಧಿಯ ವಿಷಯದಲ್ಲಿ ಅವರು ತೋರುವ ಬದ್ಧತೆ ಮತ್ತು ದೇವರಿಗೆ ಸಲ್ಲಿಸುವ ಭಕ್ತಿ ಇವೆರಡರ ಸಮಾಗಮವೇ ಅವರನ್ನು ಜನಸಾಮಾನ್ಯರಿಗೆ ಹತ್ತಿರವನ್ನಾಗಿಸಿದೆ. ಸಂಕಷ್ಟಗಳು ಎದುರಾದಾಗಲೆಲ್ಲ ಧೃತಿಗೆಡದ ದೈವದ ಮೊರೆ ಹೋಗುವ ಅವರ ನಡೆ ಇವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷ ಘನತೆ ತಂದುಕೊಟ್ಟಿದೆ. ಸಾಮಾನ್ಯ ರೈತನ ಮಗನಾಗಿ ಆರಂಭವಾದ ಈ ಪಯಣ ಇಂದು ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಇತಿಹಾಸ ಬರೆಯುತ್ತಿದೆ. ಅಪ್ರತಿಮ ನಾಯಕತ್ವ ಮತ್ತು ದೈವಿಕ ಆಶೀರ್ವಾದದೊಂದಿಗೆ ನಾಳೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಈ ಐತಿಹಾಸಿಕ ಕ್ಷಣದ ಬಗ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಲು ಮರೆಯದಿರಿ. ಹಾಗೆ ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜನ್ನು. ಧನ್ಯವಾದಗಳು.